ಶ್ರೀ ಮಾತ್ರೇ ನಮಃ ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ನಮ್ಮ ಕಷ್ಟಗಳು ನಮಗೆ ಬರ್ತಕ್ಕಂತಹ ಕಂಟಕಗಳಿರ್ಬೋದು ಹೇಳ್ಕೊಳ್ಳೋಕೆ ಅಸಾಧ್ಯ ಆಗಿರುತ್ತೆ. ಸಾಮಾನ್ಯವಾಗಿ ನಾವು ಯಾರ್ಯಾರಿಗೆ ಹೇಳ್ಕೊತೀವಿ, ತಂದೆ ತಾಯಿಗಳಿಗೆ ನಮ್ಮ ಕಷ್ಟ ಹೇಳ್ಕೊತೀವಿ, ಇಲ್ಲ ಪರಿಪೂರ್ಣವಾಗಿ ತಾಯಿಗೆ ಹೇಳ್ಕೊತೀವಿ. ಅದಾದ ವಿವಾಹವಾದ ನಂತರ ಪತಿಯ ಜೊತೆ ಪತ್ನಿಯ ಜೊತೆ ನಾವೆಲ್ಲೋ ಒಂದು ಕಡೆ ನಮ್ಮ ಕಷ್ಟಗಳ ವಿಚಾರವಾಗಿ ನಮಗೆ ಬರ್ತಕ್ಕಂಥ ತೊಂದರೆ ಇರ್ಬೋದು ಅಥವಾ ಆರೋಗ್ಯದ ಬಗ್ಗೆ ಎಲ್ಲವನ್ನೂ ಕೂಡ ನಾವಲ್ಲಿ ಹೇಳ್ಕೊಳ್ಳೋಕ್ಕೆ ತಾಯಿ ಅಥವಾ ಹೆಂಡತಿ ಹತ್ರ ಹೇಳ್ಕೊತೀವಿ. ಕೆಲವರು ಮಕ್ಕಳ ಹತ್ರ ಹೇಳ್ಕೊತಾರೆ, ಕೆಲವರು ತುಂಬ ಅನ್ಯೋನ್ಯವಾಗಿರ್ತಕ್ಕಂಥ ಅಣ್ಣ ತಮ್ಮಂದಿರ ಜೊತೆ ಹೇಳ್ತಾರೆ. ಎಲ್ಲರ ಜೊತೆ ಆದ ಮೇಲೆ ಅದರ ಜೊತೆಗೆ ಸ್ನೇಹಿತರ ಜೊತೆ ಎಲ್ಲವನ್ನೂ ಹೇಳ್ಕೊತೀವಿ. ಆದರೂ ಕೂಡ ನಾವು ಮಾನಸಿಕವಾಗಿ ನಾವು ಜಾಸ್ತಿ ಹೆಚ್ಚು ಹೇಳ್ಕೊಳ್ತಕ್ಕಂಥದ್ದು, ಹೆಚ್ಚು ಫಲ ಸಿಗ್ತಕ್ಕಂಥದ್ದು ಭಗವಂತನಿಗೆ. ಆ ಭಗವಂತನಿಗೆ ನಾವು ದೇವಸ್ಥಾನಕ್ಕೆ ಹೋದಾಗ ಅಥವಾ ಮನೆಯಲ್ಲಿ ಕುಳಿತಾಗ, ಮನೆಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ ಅಥವಾ ಯಜ್ಞ ಯಾಗಾದಿಗಳು ಮಾಡ್ತೀವಿ, ಅಗ್ನಿಹೋತ್ರ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಪೂಜೆ ಯಥಾವಿಧಿ ಪೂಜೆ ಮಾಡಿಕೊಂಡ್ರೂ ಕೂಡ ಭಗವಂತನಿಗೆ ಮಾನಸಿಕ ಪ್ರಾರ್ಥನೆ ಅಂತ ನಾವು ಕರಿತೀವಿ. ಅದು ಕಣ್ಣೀರಿನ ಪ್ರಾರ್ಥನೆ ಆಗಬೇಕು. ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇರ್ತಾರೆ, ಭಗವಂತನನ್ನು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂದರೆ, ಅಮ್ಮ ಏನೂ ಇಲ್ಲ, ಈ ದೇಹ ನಂದಲ್ಲ, ಈ ಪ್ರತಿ ನನಗೆ ಕಣ್ಣಿಗೆ ಕಾಣಿಸೋದೆಲ್ಲ ನಂದಲ್ಲ, ನಿಂದು. ನನಗೆ ಒಂದು ಅವಕಾಶ ಕೊಟ್ಟು ಇಲ್ಲಿ ಕಳಿಸಿದ್ಯಾ ತಾಯಿ, ನಿನ್ನ ಎಲ್ಲ ಜವಾಬ್ದಾರಿ ನಿಂದೆ ಅಮ್ಮ, ನಿಂದು ಅಂತ ಕಣ್ಣೀರಿಂದ ಹೇಳ್ಕೊಬೇಕಂತೆ. ಹಾಗಾಗಿ ದೇವಸ್ಥಾನಕ್ಕೆ ಹೋದಾಗ ನಾವು ಯಾವುದೇ ಮೊಬೈಲ್ ಆಪರೇಟ್ ಮಾಡಬಾರ್ದು, ಯಾವುದೇ ಬೇರೆ ವಿಷಯಗಳು ಚರ್ಚೆ ಮಾಡಬಾರ್ದು. ನಾವು ಪೂರ್ಣವಾಗಿ ನಾವು ರಾಜಗೋಪುರದಿಂದ ಹಿಡಿದು ಗರ್ಭಗುಡಿಯ ತನಕ ಬೇರೆ ವಿಷಯನೇ ಮಾತಾಡಬಾರ್ದು, ಮೌನವಾಗಿ ಹೋಗಬೇಕು ಅಂತೂ ಕೂಡ ಶಾಸ್ತ್ರ ಹೇಳೋದ್ರ ಜೊತೆಗೆ ನೀವೆಲ್ಲವನ್ನೂ ದೇವರ ದರ್ಶನ ಮಾಡಿದ್ದೀರಾ, ಅರ್ಚನೆ ಮಾಡಿಸಿದ್ದೀರಾ, ಪೂಜೆ ಮಾಡಿಸಿದ್ದೀರಾ, ಎಲ್ಲೋ ಒಂದು ಕಡೆ ಸ್ವಲ್ಪ ಏಕಾಂಗಿಯಾಗಿ ಕೂತ್ಕೋತೀರಾ. ಕುಳಿತುಕೊಂಡಾಗ ಅಲ್ಲಿ ನಾವು ಏನು ಯೋಚನೆ ಮಾಡ್ತಾ ಇರ್ತೀವಿ, ಇವತ್ತು ಯಾರು ಬರ್ತಾರೆ, ಯಾವ ವ್ಯಾಪಾರ, ಇವೆಲ್ಲ ಬೇಡ. ಸ್ವಲ್ಪ ಕಣ್ಣೀರು ಹಾಕಿ, ಕಣ್ಣೀರಿನ ಪ್ರಾರ್ಥನೆಯಿಂದ ದೇವರು ಬೇಗ ಒಲಿತಾನೆ ಅಂತೂ ಕೂಡ ಶಾಸ್ತ್ರಗಳು ಕೂಡ ಹೇಳುತ್ತೆ. ಯಾಕೆಂದರೆ ದೇವರ ಸಂಕೇತಗಳು ಯಾವುದಿರುತ್ತೆ, ಸೂರ್ಯ ಭಗವಾನರು ದೇವರ ಸಂಕೇತ, ಸೂರ್ಯನ ನಮಸ್ಕಾರ ಮಾಡ್ಕೋಬೋದು. ಹಾಗೆ ಬೆಂಕಿ ದೇವರ ಸಂಕೇತ. ಹಾಗೆಯೇ ಯಜ್ಞ ಯಾಗಾದಿಗಳ ಮುಖೇನ ನಾವು ಭಗವಂತನಿಗೆ ಸ್ವಾಹ ಅಂತ ಹೇಳ್ತಾ ಎಲ್ಲವನ್ನೂ ಕೂಡ ಅರ್ಪಣೆ ಮಾಡ್ತೀವಿ. ನೀರು ಭಗವಂತನ ಸ್ವರೂಪ. ಇನ್ನು ನಾವು ಹೇಳ್ತೀವಿ ಪಂಚಭೂತಗಳು, ಇನ್ನು ಸಾಲಿಗ್ರಾಮ ಇರ್ಬೋದು, ದೇವತಾ ಮೂರ್ತಿಗಳು, ಇವೆಲ್ಲವೂ ಕೂಡ ದೇವರ ಸಂಕೇತ. ನಾವು ಕಣ್ಣೀರಿನಲ್ಲಿ ತುಂಬ ಸಂಕಟ, ಎಲ್ಲವನ್ನೂ ನನ್ನ ಕೈಲಿ ಆಗೋದೇ ಇಲ್ಲ, ನೀನೇ ಜವಾಬ್ದಾರಿ ಅಂತ ಶರಣಾಗತಿಯ ಭಾವ ತೋರಿದಾಗ ನಮ್ಮ ಸಂಕಟಗಳು ಈಡೇರುತ್ತೆ. ಅಹಂ ಇಲ್ಲದೆ ದುಃಖ, ನೋವು, ಎಲ್ಲವೂ ಸುಖ, ಎಲ್ಲವೂ ನಿಂದೆ ಅಂತ ಪ್ರಾರ್ಥನೆಯನ್ನು ಕೂಡ ಮಾಡ್ಕೋಬೇಕು. ನಾವು ಕಣ್ಣೀರಿನಲ್ಲಿ ಸಾಕಷ್ಟು ದುಃಖದ ಕಣ್ಣೀರು, ನಮಗೆಲ್ಲೋ ದುಃಖ ಬಂದಾಗ ಕಣ್ಣೀರು, ಮತ್ತು ಹಾಗೆಯೇ ಶಾಪದ ಕಣ್ಣೀರು. ನಾವು ಕಣ್ಣೀರು ಇಟ್ಕೊಂಡು ಅವ್ರಿಗೆ ಏನೋ ತೊಂದರೆ ಆಗ್ಬಿಡಲಿ, ಅವ್ರು ನನಗಿಷ್ಟು ಕಷ್ಟ ಕೊಟ್ಟಿದ್ದಾರೆ, ನನಗೆ ಈ ಥರ ಕೊಟ್ಟಿದ್ದೀಯ, ಅದು ಶಾಪದ ಕಣ್ಣೀರು. ಹಾಗೆಯೇ ನೋವಿನ ಕಣ್ಣೀರು, ಯಾರಿಗೂ ಹೇಳ್ಕೊಳ್ಳೋಕ್ಕೆ ಆಗಲ್ಲ, ಅದು ಕಣ್ಣೀರು ಅದಷ್ಟು ಕದೇ ಬರ್ತಾ ಇರುತ್ತೆ. ಹಾಗೆ ಆನಂದ ಬಾಷ್ಪ, ತುಂಬ ಸಂತೋಷ ಆದಾಗಲೂ ಕೂಡ ಕಣ್ಣೀರು ಬರುತ್ತೆ. ಇನ್ನು ಶರಣಾಗತಿಯ ಭಾವದಿಂದ ಕೂಡ ಕಣ್ಣೀರು ಬಂದು ಪ್ರಾರ್ಥನೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಭಗವಂತನು ಒಲಿತಾನೆ, ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಸರ್ವಶಕ್ತ ಭಗವಂತ ನಿಮಗೆ ನಿಜವಾಗ್ಲೂ ನಿಮ್ಮ ಕಷ್ಟವನ್ನು ಕೂಡ ಪರಿಹಾರ ಮಾಡ್ತಾನೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.